ಎಲ್ರೂ ನಮಸ್ಕಾರ. ನಮ್ಮ ಕರ್ನಾಟಕದ ರೈತರಿಗೆ ಪ್ರತಿದಿನ ಆದಾಯ ತಂದುಕೊಡುವ ಒಂದು ಭರೋಸೆಯ ಉದ್ಯಮ ಅಂದ್ರೆ ಅದು ಹೈನುಗಾರಿಕೆ. ಇದೊಂದು ಸ್ಥಿರವಾದ ವ್ಯಾಪಾರ ಹೌದು, ಆದರೆ ಇದರ ಯಶಸ್ಸು ಸಿಗಬೇಕು ಅಂದ್ರೆ ಸರಿಯಾದ ನಿರ್ವಹಣೆ ತುಂಬಾನೇ ಮುಖ್ಯ. ಬನ್ನಿ, ಒಂದು ಯಶಸ್ವಿ ಹೈನುಗಾರಿಕೆ ಫಾರ್ಮ್ ಅನ್ನು ಶುರು ಮಾಡಕ್ಕೆ ಬೇಕಾದ ಪ್ರತಿಯೊಂದು ಹೆಜ್ಜೆಯನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹೈನುಗಾರಿಕೆ ಶುರು ಮಾಡಬೇಕು ಅಂತ ಮನಸ್ಸಿಗೆ ಬಂದ ತಕ್ಷಣ ತಲೆಯಲ್ಲಿ ಸಾವಿರ ಪ್ರಶ್ನೆಗಳು ಓಡಾಡಕ್ಕೆ ಶುರುವಾಗುತ್ತಲ್ವಾ? ಎಷ್ಟು ಹಸುಗಳಿಂದ ಶುರು ಮಾಡಬೇಕು, ಅವುಗಳನ್ನ ಇಡೋಕೆ ಎಷ್ಟು ಜಾಗ ಬೇಕು, ಕೊಟ್ಟಿಗೆಯನ್ನ ಹೇಗೆ ಕಟ್ಟೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಶುರುವಿನಲ್ಲಿ ಎಷ್ಟು ದುಡ್ಡು ಬೇಕಾಗ್ಬೋದು? ಈ ಎಲ್ಲಾ ಪ್ರಶ್ನೆಗಳಿಗೂ ಈಗ ಒಂದೊಂದಾಗಿ ಉತ್ತರ ಕಂಡ್ಕೊಳ್ಳೋಣ. ನಮ್ಮ ಈ ಚರ್ಚೆಯಲ್ಲಿ ಈ 6 ಪ್ರಮುಖ ಹಂತಗಳನ್ನು ನೋಡೋಣ. ಇದನ್ನ ಹೈನುಗಾರಿಕೆ ಮಾಡಬೇಕು ಅನ್ನೋ ಕನಸಿಗೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿ ಅನ್ಕೋಬಹುದು. ಬನ್ನಿ, ಹಾಗಾದ್ರೆ ಮೊದಲ ಹೆಜ್ಜೆಯನ್ನ ಇಡೋಣ. ಯಾವುದೇ ದೊಡ್ಡ ಕಟ್ಟಡಕ್ಕೆ ಅಡಿಪಾಯ ಎಷ್ಟು ಮುಖ್ಯವೋ ಹಾಗೆಯೇ ಒಂದು ಯಶಸ್ವಿ ಫಾರ್ಮ್ಗೂ ಕೂಡ. ನಾವು ಶುರುವಿನಲ್ಲಿ ಇಡೋ ಹೆಜ್ಜೆಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಹಾಗಾಗಿ ಮೊಟ್ಟ ಮೊದಲಿಗೆ ಎಷ್ಟು ಹಸುಗಳಿಂದ ಶುರು ಮಾಡಬೇಕು ಮತ್ತೆ ಅದಕ್ಕೆ ಎಷ್ಟು ಜಾಗ ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ನೋಡಿ, ಯಶಸ್ಸು ಕಂಡಿರೋ ಬಹುತೇಕ ಹೈನುಗಾರರನ್ನ ಕೇಳಿದ್ರೆ ಅವರೆಲ್ಲ ಶುರು ಮಾಡಿದ್ದು ಕೇವಲ 2ರಿಂದ 4 ಹಸುಗಳಿಂದ ಅಷ್ಟೇ. ಯಾಕಂದ್ರೆ ಇದು ಬರೀ ಹಣಕಾಸಿನ ರಿಸ್ಕ್ ಕಡಿಮೆ ಮಾಡೋದಲ್ಲ, ಬದಲಿಗೆ ಹಸುಗಳನ್ನ ಹೇಗೆ ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತ ಕಲಿಯೋಕೆ ಬೇಕಾದಷ್ಟು ಸಮಯ ಕೊಡುತ್ತೆ. ಸರಿ, ಹಸುಗಳ ಸಂಖ್ಯೆ ಆಯ್ತು. ಈಗ ಜಾಗದ ವಿಷಯಕ್ಕೆ ಬರೋಣ. ಪ್ರತಿಯೊಂದು ಹಸುವಿಗೂ ಆರಾಮಾಗಿ ನಿಲ್ಲೋಕೆ, ಮಲಗೋಕೆ ಮತ್ತೆ ಮೇವು ತಿನ್ನೋಕೆ ಜಾಗ ಬೇಕಲ್ವಾ? ಒಂದು ಅಂದಾಜಿನ ಪ್ರಕಾರ ಒಂದು ದೊಡ್ಡ ಹಸುವಿಗೆ ಕೊಟ್ಟಿಗೆಯಲ್ಲಿ ಸುಮಾರು 3.5ರಿಂದ 4 ಚದರ ಮೀಟರ್ ಜಾಗ ಬೇಕಾಗುತ್ತೆ. ಸರಿಯಾದ ಜಾಗ ಕೊಟ್ಟರೆ ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ, ಹಾಲಿನ ಇಳುವರಿಯೂ ಹೆಚ್ಚಾಗತ್ತೆ. ಹಾಗಾದ್ರೆ ಯಾಕೆ ಹೀಗೆ ಸಣ್ಣದಾಗಿ ಶುರು ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಸಿಂಪಲ್ ಉತ್ತರ ಅಂದ್ರೆ ಕಡಿಮೆ ದುಡ್ಡಿನಲ್ಲಿ ಶುರು ಮಾಡಬಹುದು, ಪ್ರತಿದಿನದ ನಿರ್ವಹಣೆ ಸುಲಭವಾಗುತ್ತೆ ಮತ್ತು ಮೇವು ಹಾಗೂ ಸ್ಥಳವನ್ನ ಪ್ಲಾನ್ ಮಾಡೋಕೆ ಸಹಾಯ ಆಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಮಗೆ ಅನುಭವ ಮತ್ತೆ ಆತ್ಮವಿಶ್ವಾಸ ಕೊಡುತ್ತೆ, ಮುಂದೆ ಫಾರ್ಮ್ ಅನ್ನು ದೊಡ್ಡದು ಮಾಡೋಕೆ ದಾರಿ ತೋರಿಸುತ್ತೆ. ಹಸುಗಳನ್ನ ಆಯ್ಕೆ ಮಾಡಿದ್ವಿ, ಜಾಗವನ್ನು ನೋಡಿದ್ವಿ. ಈಗ ಅವುಗಳಿಗೆ ಒಂದು ಒಳ್ಳೆ ಆರೋಗ್ಯಕರವಾದ ಮನೆ ಕಟ್ಟೋದು ಹೇಗೆ ಅಂತ ನೋಡೋಣ. ಒಂದು ಉತ್ತಮ ಕೊಟ್ಟಿಗೆ ಅಂದ್ರೆ ಅದು ಹಸುಗಳ ಆರೋಗ್ಯಕ್ಕೂ ಹಾಲಿನ ಉತ್ಪಾದನೆಗೂ ನೇರವಾಗಿ ಸಂಬಂಧಿಸಿದ್ದು. ಒಂದು ಒಳ್ಳೆ ಕೊಟ್ಟಿಗೆ ಅಂದ್ರೆ ಅದರಲ್ಲಿ ಈ 5 ಅಂಶಗಳು ಇದ್ದೇ ಇರಬೇಕು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಚೆನ್ನಾಗಿ ಗಾಳಿ ಬೆಳಕು ಆಡಬೇಕು. ಎರಡನೇದು ನೀರು ನಿಲ್ಲದಂತೆ ಉತ್ತಮ ಚರಂಡಿ ವ್ಯವಸ್ಥೆ ಇರಬೇಕು. ಮೂರನೇದು ಹಸುಗಳು ಜಾರಿ ಬೀಳದಂತಹ ನೆಲ ಇರಬೇಕು. 4ನೇದು 24 ಗಂಟೆಯೂ ಕುಡಿಯೋಕೆ ಶುದ್ಧ ನೀರು ಸಿಗ್ಬೇಕು. ಕೊನೆಯದಾಗಿ ವಿಪರೀತ ಬಿಸಿಲು, ಮಳೆ, ಚಳಿಯಿಂದ ರಕ್ಷಣೆ ಇರಬೇಕು. ಈ 5 ಸೂತ್ರಗಳು ಹಸುಗಳನ್ನು ಆರೋಗ್ಯವಾಗಿಡಲು ತುಂಬಾನೇ ಮುಖ್ಯ. ಇಲ್ಲಿವರೆಗೂ ನಾವು ಹಸುಗಳು, ಕೊಟ್ಟಿಗೆ ಅಂತ ಫಿಸಿಕಲ್ ಆಗಿ ಏನೆಲ್ಲ ಬೇಕು ಅಂತ ಮಾತಾಡಿದ್ವಿ. ಈಗ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಹಣಕಾಸು. ದುಡ್ಡಿಲ್ದೆ ಏನೂ ಆಗಲ್ಲ ಅಲ್ವಾ? ಹಾಗಾಗಿ ಯಾವುದೇ ಉದ್ಯಮ ಶುರು ಮಾಡೋ ಮೊದಲು ಅದಕ್ಕೆಷ್ಟು ಖರ್ಚಾಗ್ಬೋದು ಅಂತ ಲೆಕ್ಕ ಹಾಕೋದು ಬಹಳ ಮುಖ್ಯ. ಶುರುವಿನಲ್ಲಿ ದುಡ್ಡು ಎಲ್ಲಿಗೆಲ್ಲ ಬೇಕಾಗತ್ತೆ? ಮುಖ್ಯವಾಗಿ 4 ಕಡೆ. ಮೊದಲನೇದು ಒಳ್ಳೆ ಹಸುಗಳನ್ನ ಕೊಂಡ್ಕೊಳ್ಳೋಕೆ, ಎರಡನೇದು ಕೊಟ್ಟಿಗೆ ಕಟ್ಸೋಕೆ, ಮೂರನೇದು ಮೇವು ನೀರಿನ ತೊಟ್ಟಿಗಳ ವ್ಯವಸ್ಥೆಗೆ ಮತ್ತು 4ನೇದು ಹಾಲಿನ ಕ್ಯಾನ್ಗಳಂತಹ ಬೇಸಿಕ್ ಉಪಕರಣಗಳಿಗೆ. ಇದಕ್ಕೆಲ್ಲ ಒಂದು ಬಜೆಟ್ ಹಾಕ್ಕೊಂಡ್ರೆ ಮುಂದೆ ಗೊಂದಲ ಇರೋದಿಲ್ಲ. ಒಳ್ಳೆ ಹಸು ತಂದ್ವಿ, ಅದ್ಭುತವಾದ ಕೊಟ್ಟಿಗೆ ಕಟ್ಟಿದ್ವಿ, ಅಷ್ಟಕ್ಕೆ ಕೆಲಸ ಮುಗೀತಾ? ಖಂಡಿತ ಇಲ್ಲ. ಹೈನುಗಾರಿಕೆಯ ನಿಜವಾದ ಸಕ್ಸಸ್ ಇರೋದೇ ಇಲ್ಲಿಂದ ಮುಂದೆ. ಅದೇ ದೈನಂದಿನ ನಿರ್ವಹಣೆ. ಇದು ಒಂದು ದಿನದ ಕೆಲಸವಲ್ಲ, ಪ್ರತಿದಿನದ ಪರಿಶ್ರಮ. ಹೈನುಗಾರಿಕೆ ಯಶಸ್ಸನ್ನ ನಾವು 2 ಭಾಗವಾಗಿ ನೋಡ್ಬೋದು. ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಹಸು ತರೋದು, ಕೊಟ್ಟಿಗೆ ಕಟ್ಟೋದು ಇದೆಲ್ಲ ಒಂದ್ಸಲದ ಕೆಲಸ. ಆದರೆ ನಿಜವಾದ ಗೆಲುವು ಸಿಗೋದು 2ನೇ ಭಾಗದಲ್ಲಿ, ಅಂದ್ರೆ ಪ್ರತಿದಿನ ನಾವು ಮಾಡೋ ಆರೈಕೆಯಲ್ಲಿ. ಸರಿಯಾದ ಸಮಯಕ್ಕೆ ಮೇವು, ಶುದ್ಧ ನೀರು, ಕೊಟ್ಟಿಗೆಯ ಸ್ವಚ್ಛತೆ, ಹಸುಗಳ ಆರೋಗ್ಯದ ಮೇಲೆ ಗಮನ. ಈ ದೈನಂದಿನ ಕೆಲಸಗಳೇ ಲಾಭವನ್ನ ನಿರ್ಧರಿಸುತ್ತವೆ. ಸರಿ, ಇಲ್ಲಿವರೆಗೂ ನಾವು ಕಲ್ತ ಎಲ್ಲಾ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನ್ಪಿಸ್ಕೊಳ್ಳೋಣ. ಇದು ಯಶಸ್ವಿ ಹೈನುಗಾರಿಕೆ ಮಾಡೋಕೆ ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್ ಇದ್ದಾಗೆ. ನೋಡಿ, ಈ ಮಾತು ಅಕ್ಷರಶಃ ಸತ್ಯ. ಸರಿಯಾದ ನಿರ್ವಹಣೆ ಮತ್ತು ಶ್ರದ್ಧೆ ಇದ್ರೆ ಹೈನುಗಾರಿಕೆ ಬರೀ ಒಂದು ಉದ್ಯಮವಾಗಿ ಉಳಿಯಲ್ಲ, ಬದಲಿಗೆ ಒಂದು ಕುಟುಂಬಕ್ಕೆ ಸ್ಥಿರ ಆದಾಯ ತಂದುಕೊಡುವ ಆಧಾರ ಸ್ತಂಭವಾಗತ್ತೆ. ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶ ಏನು? 3 ಸರಳ ತತ್ವಗಳು. ಮೊದಲನೇದು, ಸಣ್ಣದಾಗಿ ಶುರು ಮಾಡಿ. ಎರಡನೇದು, ಹಸುಗಳ ಆರೋಗ್ಯಕ್ಕೆ ಆದ್ಯತೆ ಕೊಡಿ. ಮತ್ತು 3ನೇದು, ಅತ್ಯಂತ ಮುಖ್ಯವಾದದ್ದು,
ಪ್ರತಿದಿನದ ಕೆಲಸದಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳಿ. ಈ 3 ಸೂತ್ರಗಳೇ ಯಶಸ್ಸಿನ ಕೀಲಿಕೈ. ಈಗ ಯಶಸ್ಸಿನ ದಾರಿ ಸ್ಪಷ್ಟವಾಗಿದೆ ಅಲ್ವಾ? ಒಂದು ನೀಲನಕ್ಷೆ ನಮ್ಮ ಕೈಯಲ್ಲಿದೆ. ಹಾಗಾದ್ರೆ ಈ ದಾರಿಯಲ್ಲಿ ನಾವು ಇಡಬೇಕಾದ ಮೊದಲ ಹೆಜ್ಜೆ ಯಾವುದು? ಇದನ್ನ ಯೋಚನೆ ಮಾಡೋದ್ರಿಂದಲೇ ನಮ್ಮ ಪಯಣ ಶುರುವಾಗುತ್ತೆ.